ಸುಂಕ ಸಮರದಲ್ಲಿ ಭಾರತಕ್ಕೆಂದು ಲಾಭ, ಸುದ್ದಿಯಲ್ಲಿರೋ ಷೇರುಗಳು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸುಂಕ ಸಮರದಲ್ಲಿ ಭಾರತಕ್ಕೇನು ಲಾಭ ಎಂಬ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಮುನ್ನ ಸ್ಟಾಕ್ ಮಾರ್ಕೆಟ್ ಮತ್ತು ಕಾರ್ಪೊರೇಟ್ ವಲಯಕ್ಕೆ ಸಂಬಂಧಿಸಿದ ಲೇಟೆಸ್ಟ್ ಸುದ್ದಿಗಳನ್ನು ನೋಡೋಣ. ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿ ಪವರ್ಫುಲ್ ರ್ಯಾಲಿ ನಡೀತಾ ಇದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕಳೆದ 4 ದಿನಗಳಲ್ಲಿ ಗಣನೀಯ ಏರಿಕೆಯನ್ನು ದಾಖಲಿಸಿದೆ. ಸೆನ್ಸೆಕ್ಸ್ 4 ದಿನಗಳಲ್ಲಿ 4700 ಅಂಕ ಗಳಿಸಿದರೆ ನಿಫ್ಟಿ 6.5% ಏರಿಕೆ ಆಗಿದೆ. ಹಣದುಬ್ಬರದ ಇಳಿಕೆ, ಮಾನಿಟರಿ ಪಾಲಿಸಿಗಳ ಸಪೋರ್ಟ್, ಸರ್ಕಾರದ ವೆಚ್ಚ ಏರಿಕೆ, FIIಗಳ ಹೂಡಿಕೆ ರಿಟರ್ನ್ ಆಗಿರುವಂಥದ್ದು, ಡಾಲರ್ ಎದುರು ರೂಪಾಯಿ ಬಲವರ್ಧನೆ ಆಗಿರುವಂಥದ್ದು, ಈ ಎಲ್ಲ ಕಾರಣಗಳಿಂದ ಸೆನ್ಸೆಕ್ಸ್ ಏರಿಕೆ ಆಗ್ತಾ ಇದೆ ಮತ್ತು ಇದು ಶೇರ್ ಮಾರುಕಟ್ಟೆ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರಿದೆ. ನಿಫ್ಟಿ 23,850 ಮಟ್ಟದಲ್ಲಿದ್ದು 24,550 ಮಟ್ಟಕ್ಕೆ ಏರಿಕೆ ಆಗುವ ನಿರೀಕ್ಷೆ ಇದೆ. IT ದಿಗ್ಗಜ ಇನ್ಫೋಸಿಸ್ 2025 ಜನವರಿ ಮಾರ್ಚ್ ತ್ರೈಮಾಸಿಕದ ಫಲಿತಾಂಶವನ್ನು ಪ್ರಕಟಿಸಿದ್ದು 40,925 ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದೆ. 7,033 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ. ಲಾಭದಲ್ಲಿ 12% ಹೆಚ್ಚಳ ಆಗಿದೆ. ಇನ್ಫೋಸಿಸ್ ಆದಾಯವು 40,925 ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಇನ್ಫೋಸಿಸ್ ಪ್ರತಿ ಷೇರಿಗೆ ಪ್ರಸಕ್ತ ಸಾಲಿನಲ್ಲಿ 22 ರೂಪಾಯಿಗಳ ಅಂತಿಮ ಡಿವಿಡೆಂಡನ್ನು ನೀಡಿದೆ. ಮೇ 30 ರೆಕಾರ್ಡ್ ಡೇಟ್ ಆಗಿದ್ದು ಜೂನ್ 30ಕ್ಕೆ ಈ ಡಿವಿಡೆಂಡ್ ವಿತರಣೆ ಆಗಲಿದೆ. ಅಂದರೆ ಮೇ 30 ಒಳಗೆ ಯಾರೆಲ್ಲ ಇನ್ಫೋಸಿಸ್ ಶೇರನ್ನು ಖರೀದಿಸ್ತಾರೋ ಅವರಿಗೆ 22 ರೂಪಾಯಿ ಡಿವಿಡೆಂಡ್ ಸಿಗಲಿದೆ. ಇನ್ನು ವೇದಾಂತ ಗ್ರೂಪ್ನ ಅಧ್ಯಕ್ಷ ಅನಿಲ್ ಅಗರ್ವಾಲ್ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಡಿರುವ ಒಂದು ಪೋಸ್ಟ್ನಲ್ಲಿ ತಾಮ್ರವೇ ಮುಂದಿನ ಭವಿಷ್ಯದ ಚಿನ್ನ ಆಗಲಿದೆ ಅಂತ ಹೇಳಿದ್ದಾರೆ. ಏನಿದರ ಅರ್ಥ? ಕ್ಲೀನ್ ಎನರ್ಜಿ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ತಾಮ್ರದ ವ್ಯಾಪಕ ಬಳಕೆ ಆಗ್ತಾ ಇದೆ. ಎಲೆಕ್ಟ್ರಿಕ್ ವಾಹನ, ರಿನ್ಯೂಬಲ್ ಎನರ್ಜಿ, AI, ಡಿಫೆನ್ಸ್ ಉಪಕರಣಗಳಲ್ಲಿ ತಾಮ್ರ ಅಥವಾ ಈ ಕಾಪರ್ನ ಬಳಕೆ ಜಾಸ್ತಿ ಆಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕಳೆದ ಜನವರಿ ಮಾರ್ಚ್ ಅವಧಿಯಲ್ಲಿ 10 ಮಿಡ್ ಕ್ಯಾಪ್ ಷೇರುಗಳಲ್ಲಿ ಹೂಡಿಕೆಯನ್ನು ಹೆಚ್ಚಿಸಿದ್ದಾರೆ. ಹಾಗಾದರೆ ಆ ಷೇರುಗಳು ಯಾವುದು ಎಂಬುದನ್ನು ಈಗ ನೋಡೋಣ. ಸ್ಟಾಕ್ ಸರ್ಚ್ ಡೇಟಾ ಪ್ರಕಾರ ಈ ವಿವರ ಹೀಗಿದೆ. ಇಂಡಸ್ ಇಂಡ್ ಬ್ಯಾಂಕ್ ಷೇರಿನಲ್ಲಿ FIIಗಳು ತಮ್ಮ ಹೂಡಿಕೆಯನ್ನು 4.8% ಹೆಚ್ಚಿಸಿದೆ. AWL ಅಗ್ರಿ ಬಿಸ್ನೆಸ್ ಈ ಕಂಪನಿಯಲ್ಲಿ ಕೂಡ ಹೂಡಿಕೆಯನ್ನು ಏರಿಸಿದ್ದಾರೆ. ಇನ್ನು UPL, ಪ್ರೀಮಿಯರ್ ಎನರ್ಜೀಸ್, ಸುಜ್ಲಾನ್ ಎನರ್ಜಿ, GE ವೆರ್ನೋವಾ, T&D ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ, ಎಂಡುರೆನ್ಸ್ ಟೆಕ್ನಾಲಜೀಸ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಮುತ್ತೂಟ್ ಫಿನಾನ್ಸ್ ಈ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ FIIಗಳ ಹೂಡಿಕೆಯಲ್ಲಿ ಹೆಚ್ಚಳ ದಾಖಲಾಗಿದೆ. ವೀಕ್ಷಕರೇ, ಈಗ 2 ಸ್ಕೋರ್ಗಳು ರೋಚಕ ಘಟ್ಟವನ್ನು ಮುಟ್ಟಿದೆ. ಒಂದು IPL ಕ್ರಿಕೆಟ್ ಸ್ಕೋರ್, ಮತ್ತೊಂದು ಚೀನಾ ವಿರುದ್ಧ ಟ್ರಂಪ್ ಬಾರಿಸ್ತಾ ಇರುವ ಟ್ಯಾಕ್ಸ್ ಸ್ಕೋರ್. ಇತ್ತೀಚಿನ ವರ್ತಮಾನ ಪ್ರಕಾರ ಟ್ರಂಪ್ ಟ್ಯಾಕ್ಸ್ನ ಪರ್ಸೆಂಟೇಜ್ ಸ್ಕೋರ್ ಎಷ್ಟಿದೆ ಅಂದರೆ 145%ದಿಂದ ನಾಟ್ ಔಟ್ 245ಕ್ಕೆ ಏರಿಕೆ ಆಗಿದೆ. ಜಿನ್ಪಿಂಗ್ ಸ್ಕೋರ್ 125ಕ್ಕೆ ಬಂದು ನಿಂತ ಹಾಗಿದೆ. ಈ ಪಂದ್ಯವನ್ನು ಗೆದ್ದೇ ಗೆಲ್ಲುವ ವಿಶ್ವಾಸದೊಂದಿಗೆ ಟ್ರಂಪ್ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದರೆ ಇಬ್ಬರು ಗೆಲ್ಲಲ್ಲ, ಟೈ ಆಗೋದು ಗ್ಯಾರಂಟಿ ಅಂತ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅಗ್ರೆಸಿವ್ ಆಗಿದ್ದಾರೆ. ಅಮೆರಿಕ ಚೀನಾ ಮ್ಯಾಚ್ ಟೈ ಆದರೆ ಭಾರತಕ್ಕೆ ಕಪ್ ಸಿಗುತ್ತಾ? ಏನಿದು? ಈಗ ನೇರ ವಿಷಯಕ್ಕೆ ಬರೋಣ. ಚೀನಾ ವಿರುದ್ಧ ಟ್ರಂಪ್ ಅವರ ಸುಂಕ ಸಮರದ ಉದ್ದೇಶ ಏನು? ಇದರಿಂದ ಭಾರತಕ್ಕೆ ಲಾಭ ಅಥವಾ ನಷ್ಟ ಆಗುತ್ತಾ? ಇದೆಲ್ಲವನ್ನು ನೋಡೋಣ. ಕೆಲವು ವರದಿಗಳ ಪ್ರಕಾರ 2028-2030 ವೇಳೆಗೆ ಚೀನಾವು GDP ಲೆಕ್ಕದಲ್ಲಿ ಅಮೆರಿಕವನ್ನು ಹಿಂದಿಕ್ಕಲಿದೆ. ಉದಾಹರಣೆಗೆ, ಮಾರುಕಟ್ಟೆ ಮತ್ತು ಆರ್ಥಿಕತೆಯ ದತ್ತಾಂಶಗಳನ್ನು ಸಂಗ್ರಹಿಸಿ ಒದಗಿಸುವ ಸ್ಟಾಟಿಸ್ಟಾ ಸಂಸ್ಥೆಯ ಪ್ರಕಾರ 2030ಕ್ಕೆ ಅಮೆರಿಕದ GDP $33 ಲಕ್ಷ ಕೋಟಿ ಏರಿಕೆಯಾಗಲಿದ್ದರೆ ಚೀನಾದ್ದು $33 ಲಕ್ಷಕ್ಕಿಂತಲೂ ಹೆಚ್ಚಿನ ಡಾಲರ್ಗೆ ಏರಿಕೆ ಆಗಲಿದೆ. ಅಂದರೆ $36 ಲಕ್ಷ ಕೋಟಿ ಆಗ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಹೀಗೆ ಆದರೆ 2ನೇ ಬಾರಿಗೆ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಾವಧಿ ಮುಕ್ತಾಯ ಆಗುವ ಹೊತ್ತಿಗೆ
GDP ಲೆಕ್ಕಾಚಾರದಲ್ಲಿ ಚೀನಾ ಮೊಟ್ಟ ಮೊದಲ ಬಾರಿಗೆ ಅಮೆರಿಕವನ್ನು ಹಿಂದಿಕ್ಕಲಿದೆ. ಜಾಗತಿಕ ಉತ್ಪಾದನೆಯಲ್ಲಿ 2023ರಲ್ಲಿ ಚೀನಾ 29% ಪಾಲನ್ನು ಹೊಂದಿತ್ತು. ಅಮೆರಿಕ 17%ರೊಂದಿಗೆ 2ನೇ ಸ್ಥಾನದಲ್ಲಿತ್ತು. ಆ ವರ್ಷ ಚೀನಾದ ಒಟ್ಟು ಆರ್ಥಿಕ ಉತ್ಪನ್ನದಲ್ಲಿ ಉತ್ಪಾದನೆಯ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪಾಲು 29%ರಷ್ಟಿತ್ತು. ಆದ್ದರಿಂದ ಚೀನಾವು ಜಗತ್ತಿನ ಕಾರ್ಖಾನೆ ಎಂಬ ಖ್ಯಾತಿಗೆ ಪಾತ್ರ ಆಗಿದೆ. ಇಷ್ಟೆಲ್ಲ ಉತ್ಪಾದಿಸಿದ ನಂತರ ಯಾವ ದೇಶಕ್ಕೆ ಅತಿ ಹೆಚ್ಚು ರಫ್ತನ್ನು ಚೀನಾ ಮಾಡುತ್ತೆ? ನಿಸ್ಸಂದೇಹವಾಗಿ ಅಮೆರಿಕ 2023ರಲ್ಲಿ $501 ಶತಕೋಟಿ ಮೌಲ್ಯದ ರಫ್ತನ್ನು ಮಾಡಿತ್ತು. ಚೀನಾದ ಒಟ್ಟು ರಫ್ತಿನಲ್ಲಿ ಸುಮಾರು 15%ನಷ್ಟನ್ನು ಅಮೆರಿಕ ಭರಿಸಿತ್ತು. ಚೀನಾವು ಅಮೆರಿಕಕ್ಕೆ ಸರಕುಗಳನ್ನು ರಫ್ತು ಮಾಡ್ತಾ ಇದ್ದರೆ ಟ್ರಂಪ್ಗೆ ಯಾಕೆ ತಲೆನೋವು ಅಂತ ನೀವು ಹೇಳ್ಬೋದು. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅಮೆರಿಕದ ವ್ಯಾಪಾರ ಕೊರತೆ ಹೆಚ್ಚುತ್ತೆ, ಆಗ ವಿತ್ತೀಯ ಕೊರತೆ ಕೂಡ ಏರುತ್ತೆ. ಆದ್ದರಿಂದ ವಿತ್ತೀಯ ಕೊರತೆ ತಗ್ಗಿಸಲು ವ್ಯಾಪಾರ ಕೊರತೆಯನ್ನು ತಗ್ಗಿಸಬೇಕಾಗತ್ತೆ. ಅಂದರೆ ಚೀನಾದಿಂದ ಅಮೆರಿಕದ ಒಳಕ್ಕೆ ಬರುವ ವಸ್ತುಗಳ ವ್ಯಾಪಾರ ಕಡಿಮೆ ಆಗಬೇಕು, ಅಮೆರಿಕದಲ್ಲೇ ಉತ್ಪಾದನೆ ಹೆಚ್ಚಬೇಕು. ಅದಕ್ಕೆ ಏನು ಮಾರ್ಗ? ಆಮದು ಸುಂಕವನ್ನು ಗಣನೀಯವಾಗಿ ಏರಿಸುವಂಥದ್ದು. ಅಮೆರಿಕದ ಮಾರುಕಟ್ಟೆಗೆ ಬರುವ ಚೀನಾದ ವಸ್ತುಗಳ ಮೇಲೆ ಅವುಗಳು ದುಬಾರಿ ಆಗಬೇಕಿದ್ರೆ ಅವುಗಳ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಬೇಕಾಗುತ್ತೆ, ಬೇರೆ ದಾರಿ ಇಲ್ಲ ಅಂತ ಟ್ರಂಪ್ ಹೇಳ್ತಾರೆ. ಟ್ರಂಪ್ ಅದನ್ನು ಇವಾಗ ಮಾಡ್ತಾ ಇದ್ದಾರೆ. ಆದರೆ 245% ತನಕ ಪ್ರತಿ ಸುಂಕವನ್ನು ಹಾಕಿದ್ಯಾಕೆ? ಈ ಪರಿಯ ಟ್ಯಾರಿಫ್ ವಾರ್ ಸ್ಫೋಟಕ್ಕೆ ಕೇವಲ ವಾಣಿಜ್ಯ ಕಾರಣ ಒಂದೇ ಇರಲಿಕ್ಕಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ವ್ಯಾಪಕವಾದ ಹೊಸ ಕೋಲ್ಡ್ ವಾರ್ ಅಥವಾ ಶೀತಲ ಸಮರದ ಭಾಗ ಆಗಿರ್ಬೋದು ಎಂಬ ವಾದ ಇದೆ. ಇರಲಿ, ಅದು ಮತ್ತೊಂದು ವಿಚಾರ. ಹಾಗಾದರೆ ಚೀನಾ ಏನು ಮಾಡಬಹುದು? ಅಮೆರಿಕದ ಬಾಂಡ್ಗಳಲ್ಲಿ ಜಪಾನ್ ಬಿಟ್ಟರೆ ಅತಿ ಹೆಚ್ಚು ಹೂಡಿಕೆಯನ್ನು ಚೀನಾ ಮಾಡಿದೆ, $760 ಶತಕೋಟಿ. ಆದ್ದರಿಂದ ಚೀನಾ ಒಂದು ವೇಳೆ ಅಮೆರಿಕದ ಬಾಂಡ್ಗಳಲ್ಲಿರುವ ತನ್ನ ಹೂಡಿಕೆಯನ್ನು ವಿಡ್ರಾ ಮಾಡಿದರೆ, ಹಿಂತೆಗೆದುಕೊಂಡ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಪತನ ಆಗಬಹುದು. ಆದರೆ ಇದರಿಂದ ಸ್ವತಃ ಚೀನಾಕ್ಕೆ ನಷ್ಟ ಆಗಲಿದೆ. ಮುಖ್ಯವಾಗಿ ಚೀನಾ ರಫ್ತು ಆಧಾರಿತ ಇಕಾನಮಿ, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಕಾನಮಿ. ಆದ್ದರಿಂದ ಡಾಲರ್ ಮೌಲ್ಯ ತಗ್ಗಿದ್ರೆ, ಕುಸಿದ್ರೆ ಚೀನಾದ ರಫ್ತುದಾರರಿಗೆ ಆದಾಯ ಕಡಿಮೆ ಆಗುತ್ತೆ. ಡಾಲರ್ ಮೌಲ್ಯ ಇಳಿಕೆ ಆದರೆ ಅಮೆರಿಕಕ್ಕೆ ಬಾಂಡ್ಗಳ ಅಥವಾ ತನ್ನ ಸಾಲದ ಮೇಲಿನ ಬಡ್ಡಿಯ ಹೊರೆ ಕಡಿಮೆ ಆಗಲಿದೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಕೊಟ್ಟರೆ ಸಾಕಾಗುತ್ತೆ. ಆದ್ದರಿಂದ ಡಾಲರ್ ಮೌಲ್ಯ ಪತನ ಆದರೆ ಟ್ರಂಪ್ಗೆ ಅನುಕೂಲ ಆಗುತ್ತೆ. ಅಮೆರಿಕಕ್ಕೆ ಕೊಟ್ಟಿರುವ ಸಾಲವನ್ನೇ ಅಸ್ತ್ರವಾಗಿ ಪ್ರಯೋಗಿಸುವುದು ಚೀನಾಕ್ಕೆ ಆಗ ಸಂಕೀರ್ಣ ಸವಾಲಾಗಲಿದೆ. ಹೀಗಾಗಿ ತನ್ನದೇ ಆಂತರಿಕ ಮಾರುಕಟ್ಟೆ ಅದನ್ನು ಚೀನಾ ನೋಡ್ತಾ ಇದೆ, ಅದನ್ನು ಬೆಳೆಸಲಿಕ್ಕೆ. ಜೊತೆಗೆ ಯುರೋಪ್ ಸೇರಿದಂತೆ ಹೊಸ ಮಿತ್ರರ ಜೊತೆಗೆ ಸಂಬಂಧವನ್ನು ವೃದ್ಧಿಪಡಿಸಲಿಕ್ಕೆ ನಾನಾ ದೇಶಗಳ ಜೊತೆಗೆ ವ್ಯಾಪಾರ ಒಪ್ಪಂದಗಳಿಗೆ ಚೀನಾ ಈಗ ಯತ್ನಿಸ್ತಾ ಇದೆ. ಈಗ ಭಾರತ ಯಾವ ರೀತಿಯ ಒಂದು ಜಾಣ್ಮೆಯ ನಡೆಯನ್ನು ಅನುಸರಿಸಬಹುದು, ಲಾಭವನ್ನು ಪಡಿಬೋದು? ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ಭಾರತವು ಕನಿಷ್ಠ 10 ಕ್ಷೇತ್ರಗಳಲ್ಲಿ 10 ಸೆಕ್ಟರ್ಗಳಲ್ಲಿ ಹೊಸ ಬಿಸ್ನೆಸ್ ಅವಕಾಶಗಳನ್ನು ತನ್ನದಾಗಿಸಬಹುದು. ಅದು ಯಾವುದು? ಅಪ್ಯಾರಲ್ ಅಥವಾ ಜವಳಿ, ಕೆಮಿಕಲ್ ರಾಸಾಯನಿಕ ವಸ್ತುಗಳು, ಔಷಧ ಫಾರ್ಮಾ ಸೆಕ್ಟರ್, ಪ್ಲಾಸ್ಟಿಕ್, ರಬ್ಬರ್, ಕೃಷಿ ಉತ್ಪನ್ನಗಳು, ಆಟೋಮೊಬೈಲ್ ಬಿಡಿಭಾಗಗಳು, ಎಂಜಿನಿಯರಿಂಗ್ ಉತ್ಪನ್ನಗಳು, ಸ್ಮಾರ್ಟ್ಫೋನ್ ಮತ್ತಿತರ ರಫ್ತು ವಲಯದಲ್ಲಿ ಭಾರತಕ್ಕೆ ಉಜ್ವಲವಾದ ಅವಕಾಶಗಳು ಸಿಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿರುವಂಥದ್ದು. ಜೊತೆಗೆ ಚೀನಾದಲ್ಲಿರುವ ಅಮೆರಿಕನ್ ಕಂಪನಿಗಳನ್ನು ಕೂಡ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಆಕರ್ಷಿಸಬಹುದು. 2014ರಲ್ಲಿ ಮೇಕ್ ಇನ್ ಇಂಡಿಯಾ ಅಭಿಯಾನ ಆರಂಭವಾಯಿತು. ಬಳಿಕ ಉತ್ಪಾದನೆ ಆಧಾರಿತ ಇನ್ಸೆಂಟಿವ್ ಸ್ಕೀಮ್ ಅಥವಾ PLI ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅದು ಜಾರಿಯಾಗುತ್ತೆ. ಇದರಿಂದ ಭಾರತದಲ್ಲಿ ಫಾಕ್ಸ್ಕಾನ್ ಐಫೋನ್ಗಳನ್ನು ಉತ್ಪಾದನೆಯನ್ನು ಹೆಚ್ಚಳ ಮಾಡ್ತು. ಶೀಘ್ರದಲ್ಲೇ ಭಾರತವು ಜಾಗತಿಕ ಮಟ್ಟದಲ್ಲಿ ಒಟ್ಟು ಐಫೋನ್ ಉತ್ಪಾದನೆಯಲ್ಲಿ 30%ನಷ್ಟು ತಯಾರಿಸಲಿದೆ. ಕೆಲವೇ ವರ್ಷಗಳ ಹಿಂದೆ ಇಂಥದ್ದೊಂದು ಸಾಧನೆಯನ್ನು ಊಹಿಸಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ, ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ಆದರೆ ಕ್ರಮಿಸಬೇಕಾಗಿರುವ ಹಾದಿ ಕೂಡ ಅಷ್ಟೇ ದೊಡ್ಡದಿದೆ, ಸುದೀರ್ಘವಾಗಿದೆ. 2023ರಲ್ಲಿ ಜಾಗತಿಕ ಉತ್ಪಾದನೆಯಲ್ಲಿ ಚೀನಾ 29% ಇದ್ದರೆ ಅಮೆರಿಕ 17% ಇತ್ತು, ಜಪಾನ್ 5% ಇತ್ತು, ಜರ್ಮನಿ ಕೂಡ 5% ಇತ್ತು, ದಕ್ಷಿಣ ಕೊರಿಯಾ 2.8% ಇತ್ತು, ಭಾರತ ಕೂಡ 2.8%ನಲ್ಲಿದೆ. ಹಾಗಾದರೆ ಎಷ್ಟೊಂದು ಆಪರ್ಚುನಿಟಿ ಇದೆ, ಅದನ್ನು ಭಾರತ ಪಡಿಬೇಕಾಗಿದೆ. ಈಗ ನಮ್ಮ ಪಾಲು ಎಷ್ಟು ಕಡಿಮೆ ಇದೆ ಅಂತ ನೀವು ಊಹಿಸ್ಕೊಳ್ಳಿ. ಹಾಗಂತ ಸಾಧ್ಯ ಇಲ್ಲ ಅಂತಲ್ಲ,
PLIನಂತಹ ಯೋಜನೆ ಇದ್ದರೂ ಕೂಡ ಎಲ್ಲಿ ಲೋಪಗಳಾಗಿದೆ ಎಂಬುದನ್ನು ಪತ್ತೆ ಹಚ್ಚಬೇಕಾಗಿದೆ. ಮುಖ್ಯವಾಗಿ ಮೇಡ್ ಇನ್ ಇಂಡಿಯಾ ಅಂತಂದರೆ ಅಸೆಂಬಲ್ ಇನ್ ಇಂಡಿಯಾ ಆಗಬಾರ್ದು. ಸ್ವದೇಶಿ ವಸ್ತುಗಳು ಬಿಡಿ ಭಾಗಗಳ ಬಳಕೆ ಹೆಚ್ಚಬೇಕಾಗಿದೆ. ಉದ್ಯಮ ಸ್ಥಾಪನೆಗೆ ಎದುರಾಗುವಂತಹ ಸಮಸ್ಯೆಗಳನ್ನು ಭಾರತ ಪರಿಹರಿಸಬೇಕಾಗಿದೆ. ಭೂಮಿಯ ವೆಚ್ಚ ಹೆಚ್ಚಳ ಆಗಿರುವಂಥದ್ದು, ಕೌಶಲಕ್ಕೆ ಕೊರತೆ ಇರುವಂಥದ್ದು, ಕೆಂಪು ಪೊಟ್ಟೆ ಅಂದರೆ ರೆಡ್ ಟೇಪಿಸಮ್, ಇದರ ನ್ಯೂನತೆಗಳನ್ನು ಬಗೆಹರಿಸಬೇಕಾಗಿದೆ. ನ್ಯಾಯಾಂಗ ಕೂಡ ಸುಧಾರಣೆ ಆಗಬೇಕು. ಎಷ್ಟೋ ಲಕ್ಷಗಟ್ಟಲೆ ಕೇಸುಗಳು ಕೋರ್ಟ್ಗಳಲ್ಲಿ ಬಾಕಿಯಾಗಿದೆ. ಇಂಥ ಒಂದು ನ್ಯೂನತೆಗಳನ್ನು ಸರಿಪಡಿಸಬೇಕಾಗಿದೆ. ಉದ್ಯಮಿಗಳಿಗೆ ವಿದ್ಯುತ್ ಉತ್ಪಾದನೆಯಲ್ಲಿ ಡಿಜಿಟಲ್ ತಂತ್ರಜ್ಞಾನ ಸೌಲಭ್ಯದಲ್ಲಿ ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಆದರೆ ಮೂಲಭೂತ ವಿಷಯಗಳಲ್ಲಿ ಬದಲಾವಣೆಯ ಸಾಕಷ್ಟು ಅಗತ್ಯ ಕೂಡ ಇದೆ. ಅಮೆರಿಕವಂತೂ ಚೀನಾದ ಎದುರಿನ ಈ ಕಾಳಗದ ಭಾಗವಾಗಿ ಭಾರತದ ಜೊತೆಗಿನ ವ್ಯಾವಹಾರಿಕ ಸಂಬಂಧವನ್ನು ಬಲಪಡಿಸಲಿಕ್ಕೆ ಒಂದಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಅದನ್ನು ಭಾರತ ಬಳಸ್ಕೊಳ್ಬೇಕಾಗುತ್ತೆ. ಪೂರಕವಾಗಿ ಈಗಾಗಲೇ ಭಾರತ ಸ್ಪಂದಿಸ್ತಾ ಇದೆ, ಇಲ್ಲ ಅಂತಲ್ಲ. ಭಾರತದಲ್ಲಿರುವ ವಿಶಾಲ ಮಾರುಕಟ್ಟೆಯೇ ಅಮೆರಿಕಕ್ಕೆ ದೊಡ್ಡ ಆಕರ್ಷಣೆಯಾಗಿದೆ. ಭಾರತದ ಮುಂದೆ 2 ಪ್ರಮುಖ ಆಯ್ಕೆಗಳಿದೆ. ಅಮೆರಿಕಕ್ಕೆ ರಫ್ತನ್ನು ಹೆಚ್ಚಿಸುವಂಥದ್ದು ಒಂದಾದರೆ, ಎರಡನೆಯದ್ದು ಅಮೆರಿಕದಿಂದ ರಿಯಾಯಿತಿ ದರದಲ್ಲಿ ಆಮದನ್ನು ಮಾಡಿಕೊಳ್ಳುವಂಥದ್ದು. ಉದಾಹರಣೆಗೆ ಅಮೆರಿಕನ್ ಕಂಪನಿಗಳನ್ನು ಗುರಿಯಾಗಿಟ್ಕೊಂಡು ಚೀನಾ ಇದೀಗ ನಿರ್ಬಂಧಗಳನ್ನು ಹೇರ್ತಾ ಇದೆ. ಅಮೆರಿಕದ ಬೋಯಿಂಗ್ ಕಂಪನಿಯ 9,000ಕ್ಕೂ ಹೆಚ್ಚು ಜೆಟ್ ವಿಮಾನಗಳನ್ನು ಮುಂದಿನ 20 ವರ್ಷಗಳಲ್ಲಿ ಖರೀದಿಸಲಿಕ್ಕೆ ಚೀನಾ ಪ್ಲ್ಯಾನ್ ಮಾಡಿತ್ತು, ಒಪ್ಪಂದ ಕೂಡ ಆಗಿತ್ತು. ಇದೇ ಅವಧಿಯಲ್ಲಿ ಭಾರತ 2,400 ವಿಮಾನಗಳನ್ನು ಖರೀದಿಸ್ಬೋದು. ಆದರೆ ಇದೀಗ ಬೋಯಿಂಗ್ನಿಂದ ವಿಮಾನಗಳನ್ನು ಖರೀದಿಸದಂತೆ ಚೀನಾ ಸರ್ಕಾರ ತನ್ನ ಏರ್ಲೈನ್ ಕಂಪನಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದೆ. ವೈಮಾನಿಕ ಕ್ಷೇತ್ರದಲ್ಲೂ ಅಮೆರಿಕದ ಜೊತೆಗಿನ ವಹಿವಾಟನ್ನು ರದ್ದುಪಡಿಸಲು ಸಿದ್ಧ ಇರೋದಾಗಿ ಚೀನಾ ಸಂದೇಶವನ್ನು ರವಾನಿಸಿದಂತಾಗಿದೆ. ಈ ಅವಕಾಶವನ್ನು ಭಾರತದ ಏರ್ಲೈನ್ ಸಂಸ್ಥೆಗಳು ಬಳಸ್ಕೊಳ್ಬೇಕು. ಕಡಿಮೆ ಬೆಲೆಗೆ ಅತ್ಯುತ್ತಮ ವಿಮಾನಗಳನ್ನು ಖರೀದಿಸಬೇಕು. ದೇಶೀಯ ವೈಮಾನಿಕ ಕ್ಷೇತ್ರದ ಅಭಿವೃದ್ಧಿಗೆ ಇದು ಸಹಕಾರಿಯಾಗ್ಬೋದು. ಅಮೆರಿಕ ಈಗ ಚೀನಾ ವಿರುದ್ಧ 245% ಪ್ರತಿಸುಂಕವನ್ನು ಹೇರಿದೆ. ಚೀನಾವು 145% ಪ್ರತಿಸುಂಕವನ್ನು ವಿಧಿಸಿದೆ. ಇದರ ಅರ್ಥ ಏನು? ಉಭಯ ದೇಶಗಳು ಸುದೀರ್ಘವಾದ ವಾಣಿಜ್ಯ ಸಂಘರ್ಷಕ್ಕೆ ಸಜ್ಜಾಗಿದೆ. ಇದುವರೆಗೆ ಅಮೆರಿಕದ ಜೊತೆಗಿದ್ದ ಯುರೋಪ್ ವಾಣಿಜ್ಯ ಸಮರದ ನಂತರ ಕ್ರಮೇಣ ದೂರ ಸರಿತಾ ಇದೆ. ಆಗ್ನೇಯ ಏಷ್ಯಾದ ರಾಷ್ಟ್ರಗಳತ್ತ ಚೀನಾ ಮುಖ ಮಾಡಿದ್ದು ಮೈತ್ರಿಯನ್ನು ಬಯಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಟ್ರಂಪ್ ಅವರಿಗೆ ಭಾರತದ ಮೈತ್ರಿ ಬಹಳ ಮುಖ್ಯ ಆಗತ್ತೆ. ಕೊನೆಯದಾಗಿ ಬಹಳ ದಿನಗಳ ಬಳಿಕ ಶೇರ್ ಮಾರುಕಟ್ಟೆಯಲ್ಲಿ ಚೇತರಿಕೆ ಕಂಡುಬರ್ತಾ ಇದೆ. ಏಪ್ರಿಲ್ 17ಕ್ಕೆ ಸೆನ್ಸೆಕ್ಸ್ 1,500 ಅಂಕ ಜಿಗಿದಿತ್ತು, 78,530ಕ್ಕೆ ತಲುಪಿದೆ. ನಿಫ್ಟಿ ಕೂಡ 23,850ಕ್ಕೆ ಏರಿಕೆಯಾಗಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮರಳುತ್ತಾ ಇದ್ದಾರೆ. ಡಾಲರ್ ಅಬ್ಬರ ಕಡಿಮೆಯಾಗಿದ್ದು ಸ್ವಲ್ಪ ದುರ್ಬಲ ಆಗಿದೆ. ಕಚ್ಚಾ ತೈಲ ದರ ಸ್ಥಿರ ಆಗಿದೆ. ಅಮೆರಿಕದ ಸುಂಕ ಸಮರವು ಏಷ್ಯಾದ ಖಂಡದಲ್ಲಿ ಭಾರತದ ಪರವಾಗಿದೆ ಎಂಬುದನ್ನು ಗಮನಿಸಬೇಕು. ಇದೊಂದು ಉತ್ತಮ ಅವಕಾಶ ಎಂಬುದನ್ನು ಸ್ಟಾಕ್ ಮಾರ್ಕೆಟ್ ಈಗಾಗಲೇ ಗ್ರಹಿಸಿದಂತೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.